ಹಲೋ ಹಾಯ್ ವೆಲ್ಕಮ್ ಟು CAD NEST ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನ್ನ ನಾವೇನು ನೋಡಿದ್ವಿ ಅಂದರೆ ಮರ್ಜಿನ್ ಸೆಂಟರ್ ಅನ್ನೋ ಟೂಲ್ ಬಗ್ಗೆ ನೋಡಿದ್ವಿ ಅಲ್ವಾ. ಈ ಸೆಕ್ಷನ್ ನಾವೇನು ನೋಡೋಣ ಅಂದರೆ ಫಸ್ಟು ಸೆಲ್ಸ್ನ ದೊಡ್ಡದು ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ. ಸೊ ಈ ಸೆಲ್ ಏನಾಗುತ್ತೆ, ನನಗೆ ದೊಡ್ಡದಾಗಿದೆ, ಒನ್ ಅನ್ನೋದೇನಿದೆ ನನಗೆ ಬಾಟಮಲ್ಲಿದೆ. ಸೊ ನನಗಿದು ಇಲ್ಲಿ ಬರಬೇಕು, ಲೈಕ್ ಟಾಪಲ್ಲಿ ಬರಬೇಕು ಅಂದರೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಲೈಕ್ ದಿಸ್. ಹೀಗೆ ನಾವು ಮಾಡ್ಕೊಬೋದು. ಟಾಪಲ್ಲಿ ಬೇಕಾ, ಸೆಂಟ್ರಲ್ಲಿ ಬೇಕಾ, ಬಾಟಮಲ್ಲಿ ಬೇಕಾ, ನನಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಸೊ ಲೈಕ್ ದಿಸ್. ಹೀಗೆ ಇವಾಗ ನಾನೇನಾದರೂ ಸಮ್ ಮಾಡ್ಕೊಬೇಕು, ನಾನು ನಿಮಗೆ ಹೇಳಿದೆ ಕ್ಯಾಲ್ಕುಲೇಷನ್ ಪರ್ಪಸಲ್ಲಿ ಮಾಡಬೇಕು ಅಂತ. ಸೊ ಅವಾಗ ನಾವೇನು ಮಾಡಬೇಕು, ಆಲ್ಟ್ ಈಸ್ ಈಕ್ವಲ್ ಟು ಮಾಡಿದ್ರೆ ಎಲ್ಲನೂ ಒಂದು ಕಡೆಯಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ ಹೀಗೆ. ಸೊ ಈಗ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ನಾವೇನು ಮಾಡಬೇಕು, ಆಲ್ಟ್ ಪ್ಲಸ್ನ ಮಾಡಬೇಕಾಗುತ್ತೆ. ಆಲ್ಟ್ ಪ್ಲಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಕ್ಯಾಲ್ಕುಲೇಷನ್ ಬರುತ್ತೆ, ಆಟೋಮೆಟಿಕ್ಲಿ ನಮಗೆ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಎಷ್ಟಿದೆ, ಇದಿಷ್ಟನ್ನು ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನನಗಿಲ್ಲಿ ಗೊತ್ತಾಗ್ತಾ ಬರುತ್ತೆ. ಅಥವಾ ಏನು ಮಾಡ್ಬೋದು ಅಂದರೆ ಈಸ್ ಈಕ್ವಲ್ ಟು SUM ಸಮ್ ಅಂತ ತೊಗೊಂಡು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ. ಬ್ರ್ಯಾಕೆಟ್ ಓಪನ್ ಮಾಡಿಕೊಂಡ್ರೆ ಹೀಗೆ ಇಲ್ಲಿ ಕೋಲನ್ನ ಯೂಸ್ ಮಾಡ್ಕೊಳ್ಳೋಣ ಲೈಕ್ ದಿಸ್. ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿಕೊಂಡು ಎಂಟರ್ ಮಾಡಿದ್ರೆ ಸೇಮ್ ಆನ್ಸರ್. ಸೊ ನಮ್ಗೆ ಇದಿಷ್ಟನ್ನು ಆ್ಯಡ್ ಮಾಡ್ಕೊಬೋದು. ಈ ಥರ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ನ ಮಾಡ್ಕೊತ ಬರ್ಬೋದು. ಇನ್ನು ಹೆಚ್ಚಿನ ಕ್ಯಾಲ್ಕುಲೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.